ಸಾದಿಕ್ ಪೈಲ್ವಾನ್ರನ್ನ ಬೆಂಬಲಿಸಬೇಕು ಅನ್ಕೊಂಡಿದ್ರಿ ಇವರು. ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದ ನಂತರ ಈಗ ಆದಿಲ್ ಖಾದರ್ ಬಾಷಾ ಅವರನ್ನ ಬೆಂಬಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮಹಾಂತೇಶ್ ಮತ್ತೊಮ್ಮೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ದಾವಣಗೆರೆ ರಿಪೋರ್ಟರ್ ಜೊತೆಗೆ ಪ್ರಶಾಂತ್ ಕೂಡ ಇದ್ದಾರೆ. ಮಹಾಂತೇಶ್, ಏನಿವರ ಬ್ಯಾಕ್ಗ್ರೌಂಡು? ಆದಿಲ್ ಖಾದರ್ ಬಾಷಾ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದವರ ಅಥವಾ ಯಾವುದಾದ್ರು ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದಂಥವರ ಏನು? ಅಜಿತ್, ಏನು ಖಾದರ್ ಆದಿಲ್ ಬಾಷಾ ಇದ್ದಾರೆ, ಇವರು ದಾವಣಗೆರೆ ಜಿಲ್ಲೆ ಬಸವಾಪಟ್ಟಣ ಮೂಲದವರು. ಅವರ ತಂದೆ ಶಾಮನೂರ್ ಅವರ ಕಟ್ಟ ಬೆಂಬಲಿಗರಾಗಿದ್ದರು. ಇದಾದ ಬಳಿಕ ಇವರು ಏನು ಖಾದರ್ ಆದಿಲ್ ಬಾಷಾ ಏನಿದ್ದಾರೆ ಕನ್ಸ್ಟ್ರಕ್ಷನ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ. ಓಕೆ, ಏನು ಸಾದಿಕ್ ಪೈಲ್ವಾನ್ ಅವರ ಮೇಲೆ ಎಲ್ಲ ಅಲ್ಪಸಂಖ್ಯಾತ ಸಾದಿಕ್ ಪೈಲ್ವಾನ್ ಮೇಲೆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಒಂದು ರೀತಿ ಬೆಂಬಲವನ್ನು ಕೊಟ್ಟು ಅವರ ಪರವಾಗಿ ಬೆನ್ನೆಲುಬಾಗಿ ನಿಂತು ಅವರ ಮನೆ ಎದುರು ಜಮಾವಣೆಗೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಇತರೆ ಪಕ್ಷೇತರ ಅಭ್ಯರ್ಥಿಗಳು ಸುಮಾರು 14 ಜನ, ಅಂದರೆ 25 ಅಭ್ಯರ್ಥಿಗಳ ಪೈಕಿ 14 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿದ್ರು ಸಾದಿಕ್ ಪೈಲ್ವಾನ್ ಅವರು ಸೇರಿ. ಆದರೆ ಯಾವಾಗ ಸಾದಿಕ್ ಪೈಲ್ವಾನ್ ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದ್ರು, ಇದಾದ ಬಳಿಕ ಒಂದು ರೀತಿ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಸಹ ಬೇಸರಗೊಂಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಸೇರಿ SDPI ಜೊತೆಯೂ ಮಾತುಕತೆ ನಡೆಸಿ ಸಾದಿಕ್ ಪೈಲ್ವಾನ್ ಅವರಿಗೆ ಬೆಂಬಲಿಸಬೇಕು ಎಂಬ ಮಾತುಗಳನ್ನು ಪಕ್ಷೇತರ ಅಭ್ಯರ್ಥಿಗಳು ಹೇಳ್ತಾ ಇದ್ರು. ಆದರೆ ಈಗ ಏನು ಚುನಾವಣೆ ಈಗ ಏನು ರಂಗೇರ್ತಾ ಇದೆ ದಿನೇ ದಿನೇ, ಈಗ ಖಾದರ್ ಆದಿಲ್ ಬಾಷಾ ಪರವಾಗಿ CM ಇಬ್ರಾಹಿಂ ಅವರು ನಿಂತಿರುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯದ ಏನು ಮುಖಂಡರು ಸಹ ಅವರು, ಅದೇ ರೀತಿ ಮಾಜಿ ಸಚಿವರು ಸಹ ಏನೀಗ ಅವರ ಪರವಾಗಿ ನಿಂತು ಎಲ್ಲ ಅಹಿಂದ ನಾಯಕರು ಒಟ್ಟುಗೂಡಿ ಕರ್ನಾಟಕ ನವನಿರ್ಮಾಣ ಆಂದೋಲನದ ಒಂದು ಅಭ್ಯರ್ಥಿಯಾಗಿ ಆತನನ್ನು ಬೆಂಬಲಿಸ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಸಾದಿಕ್ ಪೈಲ್ವಾನ್ ಬೆಂಬಲಿಗರೇನಿದ್ರು ಅವರು ಸಹ ಅಸಮಾಧಾನಗೊಂಡು ಒಂದು ವೇಳೆ ಈ ಖಾದರ್ ಆದಿಲ್ ಬಾಷಾ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಬೆಂಬಲ ನೀಡಿದರೆ ಅವರು ಎಷ್ಟು ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ ಎಂಬುದನ್ನು ಕಾದು ನೋಡ್ಬೇಕು. ಯಾಕಂದರೆ ಈಗ CM ಇಬ್ರಾಹಿಂನವರು ಎಲ್ಲೇ ಭಾಷಣ ಮಾಡಿದ್ರು, ಎಲ್ಲೇ ಸಭೆ ಸೇರಿದ್ರು ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ಆದರೆ ಆ ಸೇರಿದ್ದ ಜನ ಮತಗಳಾಗಿ ಪರಿವರ್ತನೆ ಆಗ್ತಾವ, ಕಾಂಗ್ರೆಸ್ಗೆ ಯಾವ ಮಟ್ಟಿಗೆ ಇದು ಹೊಡೆತ ಕೊಡುತ್ತೆ ಎಂಬುದನ್ನು ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅಜಿತ್, ಪ್ರಶಾಂತ್, CM ಇಬ್ರಾಹಿಂರ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಟ್ ಪ್ರಾಕ್ಟಿಕಲ್ ಅಂತ ಈಗಿನ ಕಾಲಕ್ಕೆ. ಅಜಿತ್ ನೋಡಿ, ಈಗ CM ಇಬ್ರಾಹಿಂ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಸುದೀರ್ಘಾವಧಿಯವರೆಗೆ. ಅದು ಹೇಳಿ ಕೇಳಿ ಒಂದು ಕುಟುಂಬ ಆಧಾರಿತ ಪಕ್ಷ. ಅಲ್ಲಿ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇರಲಿಲ್ಲ. ನಂತರ ನೀವು ಜನತಾದಳದಲ್ಲಿದ್ರಿ. ಹೌದು, ಮತ್ತೊಂದು ಕುಟುಂಬ. ನೀವು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಜನತಾದಳ ಬೇರೆ, ಆದರೆ ಮತ್ತೆ ಮೊನ್ನೆ ಹೋಗಿದ್ರಿ ಕಾಂಗ್ರೆಸ್ನಿಂದ ಜನತಾದಳಕ್ಕೆ. JDS ಕೂಡ ಒಂದು ಕುಟುಂಬ ಆಧಾರಿತ ಪಕ್ಷ. ಅಲ್ಲಿ ನಿಮ್ಮ ಕುಟುಂಬ ಆಧಾರಿತ ಪಕ್ಷದ ವ್ಯಾಖ್ಯೆ ಬದಲಾಗಿ ಈಗ ದಾವಣಗೆರೆಗೆ ಸೀಮಿತವಾಗಿ ನೀವು ಕುಟುಂಬ ಆಧಾರಿತ ವ್ಯವಸ್ಥೆಯನ್ನು ವಿರೋಧಿಸ್ತಕ್ಕಂಥವ್ರು ಅದು ಎಲ್ಲಿದ್ದರೂ ವಿರೋಧಿಸ್ಬೇಕು. ಹೌದು. ಈಗ ದಾವಣಗೆರೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಾಗ ವಿರೋಧಿಸಲಿಲ್ಲ, ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಾಗ ವಿರೋಧಿಸಲಿಲ್ಲ ಅಲ್ವಾ? ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್, ಈಗ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಅವ್ರಿಗೇನು ರಾಜಕೀಯ ಅನುಭವ ಇತ್ತು? ಆಗ ಯಾರದೇ ವಿರೋಧ ಇರಲಿಲ್ಲ. ಆಗ ಮುಸ್ಲಿಮ್ಸ್ ಅಂದರೆ ಇದೆಲ್ಲವೂ ಕೂಡ ಅನುಕೂಲ ಸಿಂಧು ಆಗಿರ್ತಕ್ಕಂಥ ವ್ಯಾಖ್ಯೆಯನ್ನ ವಾದವನ್ನ ಮಾಡಿದಾಗ ಅದು ತುಂಬಾ ದಿನ ಹೋಲ್ಡ್ ಆಗಲ್ಲ. ನನಗಂತದ್ದು CM ಇಬ್ರಾಹಿಂ ಅವ್ರಿಗೊಂದು ಪೊಲಿಟಿಕಲ್ ಸ್ಪೇಸ್ ಬೇಕಿದೆ. ಆ್ಯಕ್ಚುಲಿ ಅವ್ರಿಗೊಂದು ಪೊಲಿಟಿಕಲ್ ಸ್ಪೇಸ್ ಇಲ್ಲ. ಅವರು ದಾವಣಗೆರೆಯಲ್ಲಿ ಮುಸ್ಲಿಂ ಈಗ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಇದ್ದರು. ಈಗ ಜಮೀರ್ ಅಹ್ಮದ್ ಖಾನ್ ಹಿಂತೆಗೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಒತ್ತಡ ಹಾಕಿದಾಗ ಕೇರಳಕ್ಕೆ ಹೋದರು. CM ಇಬ್ರಾಹಿಂ ಅಲ್ಲಿ ಹೋಗಿ ಪೊಲಿಟಿಕಲ್ ವಾಯ್ಡ್ನಲ್ಲಿ ಮುಸ್ಲಿಂ ಸಮುದಾಯದ ನಾಯಕತ್ವ ಸಿಗಬಹುದೇ ಅಂತಕ್ಕಂಥ ಪಾಲಿಟಿಕ್ಸಲ್ಲಿ ನಥಿಂಗ್ ಈಸ್ ರಾಂಗ್. ಆದರೆ ಈ ವಾದ ಮತ್ತು ವ್ಯಾಖ್ಯೆಗಳಿವೆ ಅಲ್ವಾ, ಕುಟುಂಬ ರಾಜಕಾರಣದ ವ್ಯಾಖ್ಯೆಗಳು, ಅದು ಅವರವರಿಗೆ ಬೇಕಾದಾಗ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾರೆ, ಅವ್ರವ್ರಿಗೆ ಬೇಕಾದಾಗ ಕುಟುಂಬ ರಾಜಕಾರಣವನ್ನು ಬೆಂಬಲಿಸ್ತಾರೆ. ಕುಟುಂಬ ರಾಜಕಾರಣದ ವ್ಯವಸ್ಥೆ ಏನಿದೆ, ಈಗ BJPಯವರು ನಾವು ನೋಡಿದ್ದೀವಿ ಅವ್ರು ಹೆಂಗೆ ಅದನ್ನು ಬಣ್ಣಿಸ್ತಾರೆ, ಕಾಂಗ್ರೆಸ್ನವರು ಅದನ್ನು ಹೆಂಗೆ. ನನಗನ್ಸುತ್ತೆ ಕುಟುಂಬ ರಾಜಕಾರಣ ಅಂದಾಕ್ಷಣ ಈಗ ಸಮರ್ಥಗೆ ಟಿಕೆಟ್ ಕೊಟ್ಟಿದ್ದು ಯಾರೂ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪಾರ್ಟಿಯ ಕ್ಯಾಂಡಿಡೇಟ್ಗಳನ್ನು ಬಿಟ್ಟು ನನ್ನ ಮಗನಿಗೆ ಕೊಡಬೇಕು, ನನ್ನ ಮನೆಯವರು ಸಂಸದರು, ನಾನು ಮಂತ್ರಿ ಅನ್ನೋದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ನಿಜ. ಆದರೆ ಇದು ಯಾವಾಗ ಯಾರು ಅದನ್ನು ವಿರೋಧಿಸ್ತಾರೆ, ಯಾರು ಬೆಂಬಲಿಸ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ವಾ? ಕರೆಕ್ಟ್. ಎಸ್, CM ಇಬ್ರಾಹಿಂ ಮಾಜಿ ಕೇಂದ್ರ ಸಚಿವರು ಮೂರನೆಯ ಶಕ್ತಿಯೊಂದು ಹೊರಹೊಮ್ಮಬೇಕು ಅಂತ ಮಾತಾಡ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.